ಧನುರ್ಮಾಸದ ಬಗ್ಗೆ ಈ ಹಿಂದೆ ಹಲವು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಅದನ್ನು ನೀವಿನ್ನು ತಿಳ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಆ ಮಾಹಿತಿಯನ್ನು ತಿಳಿದುಕೊಂಡು ಆ ನಂತರದಲ್ಲೇ ಈ ಮಾಹಿತಿಯನ್ನು ತಿಳ್ಕೊಳ್ಳಿ. ಹಾಗಾದರೆ ಈ ಧನುರ್ಮಾಸದಲ್ಲಿ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಅಂತೇಳಿ ಕೇಳಿದರೆ, ಧನುರ್ಮಾಸದಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಪುಣ್ಯ ಸ್ನಾನವನ್ನು ಮಾಡುವುದರಿಂದ ಮತ್ತು ಅಗಲಿದ ಪಿತೃಗಳಿಗೆ ತರ್ಪಣವನ್ನು ಬಿಡುವುದರಿಂದ ಹೆಚ್ಚಿನ ಫಲವನ್ನು ಪಡೆದುಕೊಳ್ಳಬಹುದು. ಈ ಮಾಸದಲ್ಲಿ ದೇಹವನ್ನು ದಂಡಿಸಿ ಚಳಿ ಇದ್ದರೂ ಸಹ ನದಿ ನೀರಿನಲ್ಲಿ ಸ್ನಾನವನ್ನು ಮಾಡಿ ದೇವರ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡರೆ ನಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಶೀಘ್ರದಲ್ಲೇ ಫಲಿಸುತ್ತವೆ. ಧನುರ್ಮಾಸವನ್ನ ಕೆಲವರು ಶೂನ್ಯ ಮಾಸವೆಂದು ಕೂಡ ಪರಿಗಣಿಸುತ್ತಾರೆ. ಈ ಅವಧಿಯಲ್ಲಿ ಶುಭ ಕಾರ್ಯಗಳು ಅಂದರೆ ವಿವಾಹ, ಉಪನಯನ, ಗೃಹ ಪ್ರವೇಶಗಳನ್ನು ಮಾಡುವುದಿಲ್ಲ. ಧನುರ್ಮಾಸ ಕೇವಲ ದೇವತಾರಾಧನೆಗೆ ಸಂಬಂಧಿಸಿದಂತಹ ಹೋಮ, ಹವನ, ಯಾಗ, ಪೂಜೆಗಳಿಗೆ ಪವಿತ್ರವಾದದ್ದು ಅಂಥೇಳಿ ಆಗಿರ್ತದೆ. ಮಾಡಲೇಬಾರದನ್ನುವಂತಹ ಯಾವುದೇ ಶಾಸ್ತ್ರ ಅಲ್ಲ. ದೇವತಾ ಕಾರ್ಯಗಳಿಗೆ ಪವಿತ್ರವಾಗಿರುವುದರಿಂದ ಯಾವುದೇ ಶುಭ ಕಾರ್ಯಗಳನ್ನುವಂಥದ್ದನ್ನು ಮಾಡಲಿಕ್ಕೆ ಹೆಚ್ಚಿನ ಒಲವೆನ್ನುವಂಥದ್ದನ್ನು ನಾವು ನೀಡಿದರೆ ನಮ್ಮ ಗಮನ ಎನ್ನುವಂಥದ್ದು ದೇವತಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ನಮ್ಮ ಮನಸ್ಸು ಎನ್ನುವಂಥದ್ದು ಪ್ರಶಾಂತವಾಗಿ ಇರೋದಿಲ್ಲ. ಆ ಕಾರಣಕ್ಕಾಗಿ ದೇವತಾ ಕಾರ್ಯಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ಮನುಷ್ಯನ ಚಿತ್ತವೆಲ್ಲವೂ ದೇವರ ಕಡೆಗೆ ಇರಲಿ. ದೇವರ ಪೂಜೆ, ದಾನ, ಜಪ, ತರ್ಪಣಗಳಿಂದ ಪುಣ್ಯಗೊಂಡಿರಲಿ. ಇಂತಹ ಪವಿತ್ರ ಸಮಯ ಹಾಗೂ ಅವಕಾಶ ವ್ಯರ್ಥವಾಗದಿರಲಿ ಎಂದು ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಆದರೆ ಧನುರ್ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಲೇಬಾರದು ಎಂಬ ನಿಯಮವೇ ಇಲ್ಲ. ಹಾಗಾದರೆ ಧನುರ್ಮಾಸ ಪೂಜೆಯನ್ನು ಮಾಡಿದರೆ ಏನೆಲ್ಲ ಫಲ ಬರ್ತೇನೆ ಅನ್ನುವಂಥ ವಿಚಾರವನ್ನು ಮತ್ತೆ ತಿಳಿಸ್ಕೊಡ್ತೇನೆ. ನೀವಿನ್ನೂ ನಮ್ಮ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.